ಲಾಭ ಆಗಿದ್ದಿದ್ರೆ ಅಥವಾ ನೀವು ಹೇಳೋ ಪ್ರಕಾರ ಇವಾಗ ಕ್ರೌಡ್ ಪುಲ್ಲಿಂಗ್ ಒಂದು ಕಾಮನ್ ವಿಚಾರ, ಇದನ್ನು ಅಳವಡಿಸ್ಕೊಳ್ಬೇಕು, ಆಗ ಮಾತ್ರ ಹೆಲ್ಪ್ ಆಗುತ್ತೆ ಅಂತ ಆಗಿದ್ರೆ ಇಷ್ಟೊತ್ತಿಗೆ ಎಷ್ಟೋ ಸಿನಿಮಾಗಳು ಕೋಟಿ ಬಾಚಬೇಕಿತ್ತು. ಕನ್ನಡ ಸಿನಿಮಾ ICUನಲ್ಲಿದೆ ಅನ್ನೋ ವಿಚಾರನೇ ಬರ್ತಿರ್ಲಿಲ್ಲ. ಸೂಪರ್ ಆಗಿದೆ, ಕೋಟಿಗಟ್ಟಲೆ ಬಾಚ್ತಾ ಇದ್ದಾರೆ, ಜನಗಳು ಥಿಯೇಟರ್ ಅಂತ ಬರ್ತಾ ಇದ್ದಾರೆ ಅಂತ ಆಗ್ತಿತ್ತು. ಆದ್ರೆ ಅದು ಯಾವುದೂ ಆಗ್ಲಿಲ್ಲ. ಸೊ ಕ್ರೌಡ್ ಪುಲ್ಲಿಂಗ್ ಅನ್ನ ಸೈಡ್ಗೆ ಇಡೋಣ. ನಾವೆಲ್ಲರೂ ಸರಿ, ಎಂಟೈರ್ ಕನ್ನಡ ಚಿತ್ರರಂಗ, ತಿಳಿದವರು, ದೊಡ್ಡವರು, ಸೂಪರ್ ಫಿಲ್ಮ್ ಮೇಕರ್ಸ್, ಹೀರೋಗಳು, ಡಿಸ್ಟ್ರಿಬ್ಯೂಟರ್ಸ್ ಎಲ್ಲರೂ ಈ ಕ್ರೌಡ್ ಪುಲ್ಲಿಂಗ್ ಅನ್ನೋ ಸಿಸ್ಟಮ್ ಅನ್ನ ಸೈಡ್ಗೆ ಇಡೋಣ, ಇವರನ್ನ ಧಿಕ್ಕರಿಸೋಣ. ಬಿಕಾಸ್ ಇವರಿಂದ ನಮಗೆ ಏನೂ ಪ್ರಯೋಜನ ಇಲ್ಲ. ಪ್ರಯೋಜನ ಇರೋದು ಬರೀ ಅವರಿಗೆ, ಅವ್ರ ಮೂಲಕ ಬರ್ತಾ ಇರುವಂತಹ ಆಡಿಯನ್ಸ್ಗೆ, ವಿಚ್ ಇಸ್ ಫೇಕ್ ಆಡಿಯನ್ಸ್, ಆರ್ಟಿಫಿಷಿಯಲ್ ಸಿಸ್ಟಮ್ ಇದು. ಇಲ್ಲಿ ಬರುವವರು ಯಾರು ಸಿನಿಮಾದ ಮೇಲೆ ಪ್ರೀತಿ ಇದ್ದು ಬರಲ್ಲ, ತಲೆಗೆ $100 $200 ಹೋಗಿ ಬರೋ ಕನ್ವೆನ್ಸ್ ಕೊಡ್ತಾರ ಅನ್ನೋ ಆಸೆಗೋಸ್ಕರನೋ ಹೀಗೆ